ಹಸಲು ತಿಂತ ಇಲ್ಲ. ಮಗನ ಸುಮ್ಮನೆ ಹೆಂಗ್ ಮಕ್ಕಣ ಅಂದ್ರೆ ಹಂಗೆ ಮಕ್ಕಣ. ಅವಾಗ ಒಂದ್ಸಲ ನಮ್ಗೆ ಕ್ರಿಸ್ಮಸ್ ಮುಂದೆ ಹೋದ ವರ್ಷ 2024ರಲ್ಲಿ ಹಿಂಗಾಗಿತ್ತು, ಹೆಚ್ಚು ಕಡಿಮೆ ಆಗ್ಬಿಟ್ಟಿತ್ತು. ಆದಾಗ ನಾವು ಓಪಿಗೆ ಬಂದಿದ್ವಿ. ಅದೇ ತರ ಹಂಗೆ ಆಗೈತೆ, ಭಯ ಬಿದ್ದುಬಿಟ್ವಿ. ಕೈಕಾಲ ಆಡ್ಬೋದು. 2 ಗಂಟೆಗೆ ರಾತ್ರಿ 2 ಗಂಟೆಗೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಬಿಟ್ಟು ಅಸಲು ನಿಲ್ಕೋಗಿಲ್ಲ, ಏನೇನಿಲ್ಲ, ಹಂಗೆ ಮಕ್ಕಳು ನಾವು ಕಣ್ಮಿಸ್ಕೊಂಡು ಅದು ಏನೇನೋ ಮಾಡ್ತಾರೆ. ನಮ್ಮ ಸಾರು ಫೋನ್ ಮಾಡು ಮತ್ತೆ ದೇವ್ರ ಪ್ರಾರ್ಥನೆ ಮಾಡ್ತಾನೆ ಫೋನ್ ಮಾಡಿದೆ. ಎದ್ದೇಳ್ತಾನೆ ಇಲ್ಲ ಅಂತ ಕೇಳಿದ. ಎದ್ದೇಳ್ತಾನೆ ಮಾಡು, ನಂಬಿಕೆ ನಾನು ಪ್ರಾರ್ಥನೆ ಮಾಡಿದ್ರೆ ನಡೆಸ್ತಾನಂತೇಳಿ 2 ಸಲ ಫೋನ್ ಮಾಡಿದೆ. ಒಂದ್ಸಲ ಮಾಡಿದ್ರೆ ತಿಂಗಳು, ಇನ್ನೊಂದ್ಸಲ ಮಾಡಿದಾಗ ಅವಾಗ ಸಾಲ ಎತ್ತಿದ ಪ್ರಾರ್ಥನೆ ಮಾಡ್ದೆ, ಬಲವಾಗಿ ಪ್ರಾರ್ಥನೆ ಮಾಡ್ದ. ಈತ ನಮ್ಮ ಇಪ್ಪ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ದ, ನಾನು ಪ್ರಾರ್ಥನೆ ಮಾಡಿದೆ. ಇನ್ನೂ ಹೆಚ್ಚಾಗಿ ನನ್ನ ಬಡಿತಾ ಇದ್ದಾನ, ಗಬ್ಬರ್ತಾ ಇದ್ದಾನ, ಬಿಚ್ತಾ ಇದ್ದಾನ, ಹೊಡಿತಾ ಇದ್ದಾನ. ಹಸು ಹೆಂಗ್ ಸಿಕ್ಕ ನಮ್ಗೆ ಸೆಡೀತಾ ಇದ್ದಾನ. ಸಮಾಧಾನ ಇಲ್ಲ ಮಗನಿಗೆ. ಆ ತರ ಮಾಡ್ತಾ ಇದ್ದಾನ. ನನಗಾದ್ರೆ ಕೈ ಕಾಲ ಆಡ್ಬೋದು, ಏನ್ ಮಾಡಬೇಕಪ್ಪ ದೇವ್ರೆ ಅಂತ ಕೇಳ್ಕೊಂಡ್ವಿ. ಅಣ್ಣ ಸಾಪ ಪ್ರೇ ಮಾಡಿ ಎಣ್ಣಕ್ಕೆ ಸಾಧ್ಯ ದೇವ್ರೆ, ಸಾಧ್ಯ ಏನಿಲ್ಲಲ್ಲ ನನಗೆ ಅಂತೇಳಿ ಆಮೇಲೆ ಹಾಕಿ ನಾವಿಬ್ರು ಆಲೋಚನೆ ಮಾಡ್ಕೊಂತಿದ್ವಿ. 2 ಗಂಟೆಗಿಂದ 5 ಗಂಟೆವರೆಗೆ ಹಂಗೇ ಇದೀವಿ ಮನೆ ಮೇಲೆ. ಎತ್ತೋ ಹೋಗ್ಬೇಕು, ನೀನು ನಾವು ಹೋಗೋಣ ಅಂತ ನಾನು, ಒಬ್ರಿಗೆ ಹೋಗ ಪ್ರೈವೇಟ್ ಹೋಗೋಣ ಅಂತ ನಮ್ಮ ಇಪ್ಪ. ಯಾರು ಬೇಡ, ನಮ್ಗೆ ದೇವ್ರು ಕಾಪಾಡ, ನೀವು ಕಟ್ಟೋ ಬಹುಮಾನ ಮಕ್ಕಳು ದೇವರೇ ಕಾಪಾಡ್ತಾಗ. ಬಹಳ ಕಣ್ಣೀರಿಂದ ಪ್ರಾರ್ಥನೆ ಮಾಡೋಣ ಅಂತೇಳಿ ಇಬ್ರು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡ್ಕೊಂತ ಪ್ರಾರ್ಥನೆ ದೇವ್ರು ಆಯ್ತು. ನಮ್ ಗಂಡ ಎಷ್ಟು ಕಣ್ಣೀರಂದ್ರೆ ಅಷ್ಟು ಹತ್ಬಿಟ್ಟ ನಮ್ಮ ಮನಕ್ಕೋಸ್ಕರ. ನಾನು ಹಂಗೆ ಮಗು ಬಂದಂಗಲ್ಲ ಹಂಗೆ ಮಕ್ಕಂಡಿರ್ಲಿಕ್ಕೆ ಗೋಸಾಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಗೆ ಕನಸಿನ ಬಂದತ್ತೆ. ಕನಸಿನ ಬಂದಿದ್ದೆ ದೇವ್ರ ಹಿಂಗ ಕನಸಿನಾಗ ಮುಟ್ಟನ ಹಂಗೆ ಎದ್ಬಿಟ್ಟೆ. ನಾನು ಹಂಗೆ ದೇವ್ರೆ ನೀನು ಮುಟ್ಟಿದಂಗ ಆಯ್ತಲ್ಲಪ್ಪ ದೇವ್ರೆ ನನಗೆ ಅನ್ಕೊಂಡೆ ಹಿಂಗಾಯ್ತು ನೋಡಿ, ನನಗೆ ಕನಸಿನ ಹಿಂಗಾಯ್ತು ಅಂತಂದ್ರೆ ದೇವ್ರೇ ಬಂದು ಮುಟ್ಟಂದ್ಬಿಡು. ನಮ್ಗೆ ಇನ್ನೇನಿಲ್ಲ, ಎಲ್ಲ ದೇವ್ರು ನನಗೆ ಧೈರ್ಯ ಕೊಟ್ಟಾನು, ನನ್ನ ಆರೋಗ್ಯ ಕೊಟ್ಟಾನು. ನಮ್ಗೆ ಯಾರ ರಕ್ತ ಬೇಡ, ಆಸ್ಪತ್ರೆ ಬೇಡ, ದೇವ್ರಕಿನ ಹೆಚ್ಚಿಂದ ಏನಿಲ್ಲ. ನಾವು ಬಲವಾಗಿ ಪ್ರಾರ್ಥನೆ ಮಾಡಿದ್ರೆ ಕಣ್ಣೀರಿಂದ ಒಳ್ಳೆ ಮನಸ್ಸಿನಿಂದ ಕೊಡೋ ದೇವ್ರಿದ್ದು ಕಂಡು ನಾವು ಇನ್ನೇನು ಒಬ್ರಿಗೆ ಆಲೋಚನೆ ಮಾಡಬಾರ್ದು ಅಂತ ಹೇಳಿ ಇಬ್ರು ಗಂಟೆಗೆ ನಾವು ಮಾತಾಡಿ ಮತ್ತೆ ಇನ್ನೊಂದ್ಸಲ ಪ್ರಾರ್ಥನೆ ಮಾಡ್ಕೊಂಡು ಅವಾಗ ಸ್ವಲ್ಪ ಸಮೃದ್ಧ